ಹಾಯ್ ವೆಲ್ಕಮ್ ಟು ಅನುಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಪೇಪರ್ ಸೋಪ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಒಂದು ಸೋಪು ಯಾವುದಾದ್ರೂ ತೊಗೋಬೋದು. ಸೋಪ್ ತೊಗೊಂಡು ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಈ ಥರ ಚಾಕುವಿಂದ ಇಲ್ಲ ತುರುಮದ್ದು ಇರುತ್ತಲ್ವ, ನಾವು ಕ್ಯಾರೆಟ್ ಎಲ್ಲ ತುರುಮ್ತೀವಲ್ಲ ಅದರಲ್ಲಿ ಕೂಡ ನಾವು ಈ ಥರ ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಹಾಗೆ ಎಲ್ಲ ಚೆನ್ನಾಗೆ ಸ್ಮೂತ್ ಆಗಬೇಕು ಪೌಡರ್ ಹಾಗೆ ಈ ಥರ ಎಲ್ಲ ನೈಸ್ ಮಾಡ್ಕೋಬೇಕು. ಹಾಗೆಲ್ಲ ಯಾರಾದರೂ ಹಾಗೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ವಿಡಿಯೋಲಿ ಹೋಗೋಣ. ಇವಾಗ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿರ್ತೀವಲ್ವ, ಇವಾಗ ಅದೆಲ್ಲ ತಗೊಂಡು ಒಂದು ಬಟ್ಲ ತಗೋಬೇಕು. ಬಟ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೊತ ಅದು ಚೆನ್ನಾಗಿ ಎಲ್ಲ ಪೌಡರ್ ಇವಾಗ ಮಾಡ್ಕೊಂಡಿರ್ತೀವಲ್ಲ ಸೋಪ್ ಪೌಡರು ಫುಲ್ಲು ಕರಗಬೇಕು. ಫುಲ್ಲು ಸ್ಮೂತ್ ಪೇಸ್ಟ್ ಆಗೋ ಥರ ಕಲಿಸ್ಕೊಂತ ಅದು ಬರ್ತಾ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರುತ್ತೆ. ಹಾಗೆ ನೋಡ್ಕೊತ ಚೆನ್ನಾಗಿ ಈ ಮಟ್ಟಕ್ಕೆ ಬರಬೇಕು. ಇನ್ನು ಸ್ವಲ್ಪ ಗಟ್ಟಿ ಆಗಿದೆ, ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಮತ್ತೆ ಸ್ಮೂತ್ ಪೇಸ್ಟ್ ಥರ ಕ್ರೀಮಿ ಟೈಪ್ ಮಾಡ್ಕೊಂಡ್ಮೇಲೆ ಒಂದು ಕಲರ್ ಪೇಪರ್, ನಿಮ್ಗೆ ಯಾವುದೇ ಥರ ಕಲರ್ ಶೀಟ್ ಇರುತ್ತಲ್ವ ಬುಕ್ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ, ಯಾವುದೇ ಪೇಪರ್ ತಗೊಂಡು ಈ ಥರ ಮೇಲ್ಗಡೆ ಫುಲ್ಲು ಅಪ್ಲೈ ಮಾಡಿಕೊಂಡು ಎಲ್ಲ ಪೇಪರ್ ಸುತ್ತ ಫುಲ್ ಅಪ್ಲೈ ಮಾಡ್ಕೋಬೇಕು ಈ ಥರ. ಆಮೇಲೆ ಡ್ರೈ ಮಾಡೋಕ್ಕೆ ಬಿಡಬೇಕು. ಫ್ಯಾನ್ ಕೆಳಗಾದರೂ ಇಡಿ, ಇಲ್ಲ ಬಿಸಿಲಲ್ಲಿ ಆದರೂ ಇಟ್ಟು ಫುಲ್ಲು ಡ್ರೈ ಆಗಬೇಕು. ಈ ಥರ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಮ್ಮ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಪೇಪರ್ನ ಮುಚ್ಚಿ ಕಟ್ ಮಾಡ್ಬೋದು, ಇಲ್ಲ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡ್ಬೋದು. ನಾನು ಸೋಪ್ ಆಕಾರ ಟೈಪು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಫ್ಲವರ್ ಡಿಸೈನ್ ಆದರೂ ಬೇಕು ಅಂದರೆ ಆ ಥರ ಮಾಡ್ಕೋಬೋದು. ಈ ಶೇಪ್ನಲ್ಲಿ ನಾನು ಮಾಡೋ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ನಾನು ಸೋಪ್ ಡಿಸೈನ್ ಥರನೇ ನಾನು ಕಟ್ ಮಾಡಿದ್ದೀನಿ. ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ತಗೊಂಡು ಯೂಸ್ ಮಾಡ್ಬೋದು. ಟ್ರಿಪ್ಪಿಗೆ ಟ್ರಾವೆಲ್ಗೆ ಹೋಗ್ತೀವಲ್ಲ ಆ ಟೈಮ್ನಲ್ಲಿ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೇಲಿ ಒಂದ್ಸಲಿ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಇವಾಗ ನೋಡಿ, ನಾನು ಇವಾಗ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ, ಇವಾಗ ನಾವು ಕೈಗೆ ವಾಶ್ ಮಾಡ್ತೀವಲ್ಲ ಸೋಪ್ ಹಚ್ಕೊಂಡು, ಅದೇ ಥರನೇ ಕೈಗೆ ಇಟ್ಕೊಂಡು ಚೆನ್ನಾಗೆ ನಾವು ಸೋಪ್ ಹೇಗೆ ಕೈ ವಾಶ್ ಮಾಡ್ತೀವೋ ಅದೇ ಥರನ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಅಲ್ವಾ ಟ್ರಿಕ್ಕು? ನೀವು ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ, ಒಂದು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ. ಊರಿಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು, ಹೋದಾಗ ಕೂಡ ಈ ಥರ ತಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.